ಪ್ರಮುಖ ನಗರಗಳು ಅಂತಂದ್ರೆ 8 ನಗರಗಳಲ್ಲಿ ಅದರಲ್ಲಿ ಮಂಗಳೂರು ಮತ್ತೆ ಮೈಸೂರು ಕೂಡ ಸೇರಿದೆ. ಅಲ್ಲಿ ಪ್ರಿಪರೇಷನ್ ಯಾವ ತರ ಇದೆ ಅಂತ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಮೈಸೂರಿಂದ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಹಾಗೇನೆ ಮಂಗಳೂರಿಂದ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನಮ್ಮನ್ನ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುಟ್ಟಪ್ಪ, ಮೈಸೂರಲ್ಲಿ ಪ್ರಿಪರೇಷನ್ ಹೆಂಗಿದೆ? ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ವೀಕೆಂಡ್ ಬೇರೆ, ಜನರ ರಿಯಾಕ್ಷನ್ ಹೇಗಿದೆ ಕರ್ಫ್ಯೂಗೆ? ಶರ್ಮಿತಾ, ಏನು ಮೈಸೂರಿನಲ್ಲಿ ಈಗಾಗಲೇ ಸಾಕಷ್ಟು ರೀತಿಯಾದಂಥ ಸಿದ್ಧತೆಗಳನ್ನು ನೈಟ್ ಕರ್ಫ್ಯೂ ಜಾರಿ ಮಾಡೋದಕ್ಕೆ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಪ್ರವಾಸಿ ತಾಣಗಳು ಅಂದರೆ ರಾತ್ರಿ ಹೊತ್ತು ಸಹ ಚಾಲ್ತಿಯಲ್ಲಿರುವಂಥ ಚಾಮುಂಡಿ ಬೆಟ್ಟಕ್ಕೂ ಸಹ ಪ್ರವೇಶವನ್ನು ನಿಷೇಧ ಮಾಡಲಾಗುತ್ತೆ. 9 ಗಂಟೆಗೆ ಸಂಪೂರ್ಣವಾಗಿ ಪ್ರವೇಶವನ್ನು ನಿಷೇಧ ಮಾಡಿ 10 ಗಂಟೆಯ ಒಳಗಾಗಿ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿರುವಂಥ ಎಲ್ಲರನ್ನೂ ಸಹ ಕೆಳಗಡೆ ಕಳಿಸುವಂಥದ್ದು ಕೆಲಸವನ್ನು ಮಾಡ್ತಾರೆ. ಹಾಗೂ 10 ಗಂಟೆಗೆ ಇದು ಮುಂಚಿತವಾಗಿ ಅಂಗಡಿ ಬಾಗಿಲುಗಳನ್ನು ಹಾಕಿಸಿ ಜನರು 10 ಗಂಟೆಯ ಒಳಗಾಗಿ ಮನೆ ಸೇರ್ಕೊಳ್ಳೋದಕ್ಕೆ ಯಾವ ರೀತಿಯಾದಂಥ ವ್ಯವಸ್ಥೆ ಬೇಕು ಅದನ್ನು ಜಾರಿ ಮಾಡೋದಕ್ಕೆ ಇದೀಗ ಮೈಸೂರು ಪೊಲೀಸರು ಮುಂದಾಗಿದ್ದಾರೆ. ಒಟ್ಟಾರೆ 10 ಗಂಟೆ ಒಳಗಾಗಿ ಇಡೀ ನಗರ ಸ್ತಬ್ಧವಾಗುವಂತ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಪುಟ್ಟಪ್ಪ. ಹಾಗೆ ಲೈನ್ ಅಲ್ಲಿ ಇರಿ ನೀವು. ಇನ್ನು ಮಂಗಳೂರಲ್ಲಿ ಪ್ರಿಪರೇಷನ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಕಿಶನ್ ಜಾಯ್ನ್ ಆಗಿದ್ರು. ಕಿಶನ್, ಅಲ್ಲಿನ ಶಾಸಕರೇ ಕೇಳ್ಕೊಂಡಿದ್ರು ಧಾರ್ಮಿಕ ಚಟುವಟಿಕೆ ಇರುತ್ತೆ, ನೇಮ ಕೋಲ ಇಂಥದ್ದೆಲ್ಲ ಇರುತ್ತೆ, ನಾಗರಾಧನೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಈಗ ಶಾಸಕರೇ ಹೇಳಿದಾಗ ಜನ ಒಪ್ಕೊಳ್ಳೋದಕ್ಕೆ ರೆಡಿ ಇದಾರಾ? ಬಟ್ ಅನಿವಾರ್ಯವಾಗಿ ಫಾಲೋ ಮಾಡಬೇಕು ಸರ್ಕಾರದ ರೂಲ್ಸ್ ನ. ಶಾಸಕರ ಬೇಡಿಕೆಗೆ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಾಗಿ ಒಪ್ಪಿಗೆ ನೀಡಿಲ್ಲ. ಸರ್ಕಾರ ಕೊಟ್ಟಿರುವಂತಹ ಗೈಡ್ಲೈನ್ಸ್ ಪ್ರಕಾರವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ರಾತ್ರಿ 10 ಗಂಟೆಯಿಂದ ನಡೆಯೋಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಅವಕಾಶ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಈಗಾಗಲೇ ಜಿಲ್ಲಾಧಿಕಾರಿ ಹೇಳಿರುವಂಥದ್ದು. ಮಂಗಳೂರು ಮಹಾನಗರ ಪಾಲಿಕೆಯ ಸುಮಾರು 60 ವಾರ್ಡ್ಗಳಲ್ಲಿ ಇವತ್ತು ನೈಟ್ ಕರ್ಫ್ಯೂ ಇರುತ್ತೆ. ಸುಮಾರು 45 ಚೆಕ್ ಪೋಸ್ಟ್ಗಳನ್ನು ಈಗಾಗಲೇ ಮಂಗಳೂರು ನಗರ ಪೊಲೀಸರು ಕೂಡ ಮಾಡಿದ್ದಾರೆ. ಸುಮಾರು ಒಬ್ಬ ಇನ್ಸ್ಪೆಕ್ಟರ್ ಮತ್ತು 10 ಸಿಬ್ಬಂದಿಯ ನೇತೃತ್ವದಲ್ಲಿ ಪ್ರತಿ ಚೆಕ್ ಪೋಸ್ಟಲ್ಲಿ ತಪಾಸಣೆ ಇರುತ್ತೆ. 9:30 ಒಳಗೆ ಎಲ್ಲರೂ ಕೂಡ ಮನೆ ಸೇರಬೇಕು. ಮತ್ತು ಕೆಲಸ ಬಿಟ್ಟು ಮನೆಗೆ ಹೋಗೋವರಿಗೆ 10 ಗಂಟೆ ತನಕ ಒಂದು ರಿಯಾಯಿತಿ ಕೊಟ್ಟಿದ್ದಾರೆ. 10 ಗಂಟೆ ನಂತರ ಯಾವುದೇ ರೀತಿಯಾಗಿ ಜನರಿಗೆ ಓಡಾಟಕ್ಕೆ ಅವಕಾಶ ಇಲ್ಲ. ಕೇವಲ ಅಗತ್ಯ ವಸ್ತುಗಳ ಅಗತ್ಯ ಸೇವೆಗಳ ವಾಹನಗಳಿಗೆ ಮಾತ್ರ ಅವಕಾಶ ಇರುವಂಥದ್ದು ಅನ್ನೋದಾಗಿ ಈಗಾಗಲೇ ಶಶಿಕುಮಾರ್ ಅವರು ಹೇಳಿರುವಂಥದ್ದು. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ 10 ಗಂಟೆ ನಂತರ ಅನಾವಶ್ಯಕವಾಗಿ ಯಾರಾದರೂ ರೋಡಲ್ಲಿ ತಿರುಗಿದ್ರೆ ಅಂಥವ್ರ ವಿರುದ್ಧ ಕೇಸ್ ಹಾಕಿ ಅವರ ವಾಹನವನ್ನು ಜಪ್ತಿ ಮಾಡುವಂಥ ಎಚ್ಚರಿಕೆಯನ್ನು ಈಗಾಗಲೇ ಕಮಿಷನರ್ ಅವರು ಕೊಟ್ಟಿರುವಂಥದ್ದು. ಫೈನ್, ಥ್ಯಾಂಕ್ ಯು ಕಿಶನ್. ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ ಥ್ಯಾಂಕ್ ಯು ಸೋ ಮಚ್. ಪುಟ್ಟಪ್ಪ, ಮೈಸೂರಿನಲ್ಲಿ ಹಿಂಗೆಲ್ಲ ಪ್ರಿಪರೇಷನ್ ಆಗಿದೆ ಅಂತ ಇನ್ಫಾರ್ಮೇಷನ್ ಕೊಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಈಗ ನೈಟ್ ಕರ್ಫ್ಯೂಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇನ್ನು ಉಳಿದಿರೋದು ಕೆಲವು ಗಂಟೆಗಳು. ಪೊಲೀಸರು ತಂಪಾಡಿಗೆ ತಾವು ಪ್ರಿಪರೇಷನ್ ಮಾಡ್ಕೊಳ್ತಿದ್ದಾರೆ. ಮತ್ತೊಮ್ಮೆ ನಾವು ಹೇಳ್ತಿರೋದು ಇಷ್ಟೇ, ಕೊರೋನಾ 2ನೇ ಅಲೆಗೆ ಬ್ರೇಕ್ ಹಾಕಬೇಕು ಅಂದ್ರೆ ಸರ್ಕಾರ ಮೊದಲ ಹಂತವಾಗಿ ಈಗ ನೈಟ್ ಕರ್ಫ್ಯೂ ಜಾರಿಗೆ ತಂದಿದೆ. ಇಲ್ಲೂ ನಾವು ಸರಿಯಾಗಿ ಫಾಲೋ ಮಾಡಿಲ್ಲ ಅಂದ್ರೆ ಮತ್ತೆ ಲಾಕ್ಡೌನ್ ಅಥವಾ ಬೇರೆ ನಮಗೆ ಕಠಿಣ ಆಗುವಂತ ನಿರ್ಧಾರಗಳನ್ನ ಸರ್ಕಾರ ಕೈಗೊಳ್ಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಸರ್ಕಾರದ ಜೊತೆ ನಾವು ಸಹಕರಿಸೋಣ, ಕೈ ಜೋಡಿಸೋಣ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.